ಚಾಕು ಯಾರಿಟ್ಟಿದ್ದು ಅಲ್ಲಿ? ಕಣ್ಣು ಮುಚ್ಕೊಂಡು ನಾನೇ ಇಷ್ಟು ಆರಾಮಾಗಿದ್ದೀನಿ, ನೀವೊಂದು ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕು ತಾನೆ. ಇಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ದೀರಲ್ಲ. ಓಲಿ ಬಿಡು, ಗೊತ್ತಾಗಿಲ್ಲ. ಹಿಂಗೆ ಬಿಡಕ್ಕಾಗುತ್ತೆ ರೀ? ನಿಮಗೆ ಬಿಟ್ಟಾದ್ರೆ ನನಗೆ ನೋವಾಗುತ್ತೆ ತಾನೆ. ಒಂದು ನಿಮಿಷ ರೀ, ನೀರು ತಗೊಂಡ್ಬರ್ತೀನಿ. ಗೊತ್ತಾಯ್ತಾ? ಗುಂಡಿ ತೋಡೋರ್ನೇ ಗುಂಡಿಗೆ ಬೀಳ್ಸೋಳು ನಮ್ಮ ಮಕ್ಕಳವ. ಸರಿ, ಈಗ ನಿಮ್ದೇವ್ ಮಲಿಕೋ. ಏನಿದು ಯಾವಾಗಲೂ ಹಿಂಗೆಯ? ಇವಳಿಗೆ ಏನಾನ ಮಾಡ್ತೀನಿ ಅಂದರೆ ಅದು ನಂಗೆ ತಿರ್ಗಿಸೊಡಿತದೆ. ಯಾಕೆ ಹಿಂಗೈತೈತೆ? ಯಾರು ಕಾಯ್ತವ್ರೆ ಇವಳನ್ನ? ಏನ್ರಲ್ಲ ಇದು? ಬಾಕಿ ಇನ್ನು 8,000 ಬರೋದೈತೆ. ಅಣ್ಣ, ಈ ಲೆಕ್ಕನ 3-4 ತಿಂಗಳಿಂದ ಬರಿತಾನೆ ಇದೆಯಾ ನೀನು? ಏನ್ರಲ್ಲ ಇದು ಅಂತ ಕೇಳ್ತಾನೆ ಇದೆಯಾ? ಆಯ್ತು ಬಿಡ್ರಲ್ಲ, ಪಾಪ ಹೋಗ್ಲಿ. ಅಯ್ಯೋ, ಅವ್ರು ಏನ್ ಅನ್ಕೋತಾರೋ ಏನೋ. ಪಾಪ ಅವ್ರ ತವ ಕಾಸು ಇರ್ತದೋ ಇಲ್ವೋ ಅಂತ ಬಾಕಿ ಇಡೋರಿಗೆಲ್ಲ ಹೆಂಗ್ಸಿರ್ತಾರ ಪಾಪ ಅನ್ಕೊಂಡು ಕೊಡ್ತಾನೆ ಹೋಯ್ತೀಯ. ಅವರು ಲೆಕ್ಕ ಬರೆಸ್ತಾನೆ ಹೋಯ್ತವ್ರೆ. ಆಯ್ತು ಬಿಡ್ರಲ್ಲ, ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಅಯ್ಯೋ, ಅದೇಂಗಣ್ಣ ಬಿಡೋಕಾಯ್ತದೆ? 8,000 ಬಾಕಿ ಐತೆ. ರಾಣಿ ಬಂದು ಏನಾದ್ರು ಲೆಕ್ಕದ ಪುಸ್ತಕ ನೋಡಿದ್ರೆ ಪರಕೆ ತಗೊಂಡು ಮೊದ್ಲು ನಮ್ಗೆ ಹೊಡಿತಾಳೆ. ಅಲ್ಲ ಕಣಣ್ಣ, ಮೊದ್ಲೇ ಅಂಗಡಿನ ಎಷ್ಟು ಕಟ್ನಿಟ್ಟಾಗಿ ನೋಡ್ಕೋತಾ ಇದ್ದೆ, 1 ರೂಪಾಯಿನೂ ಬಿಡ್ತಾ ಇರ್ಲಿಲ್ಲ. ಇವಾಗ ಏನಾಗೈತಣ್ಣ? ಮೊದ್ಲೆಲ್ಲ ನಮ್ ತಂಗಿರ್ ಓದು, ಅವ್ರ ಮದುವೆ, ಅದು ಇದು ಸಹನೆ ಕಷ್ಟ ಕಟ್ರಲ್ಲ. ಅವಾಗ ಪೈಸಕ್ಕೂ ಲೆಕ್ಕ ಇಡ್ತಿದ್ದೆ. ಇವಾಗ ನನ್ ತಂಗಿರ್ದಲ್ಲ ಮದುವೆ ಆಗೈತೆ, ಆಮೇಲೆ ಪಾರುಗೆ ಕ್ಲಿನಿಕ್ ಮಾಡ್ಕೊಡ್ಬೇಕಿತ್ತು, ಅದು ಮಾಡ್ಕೊಟ್ಟಾಗೈತೆ. ಇನ್ನು ಮಿಕ್ಕಿರೋ ಜವಾಬ್ದಾರಿ ಅಂದ್ರೆ ನಮ್ ಕೂಸ್ತು, ಅವಳು ಓದು, ಅದು ಆಯ್ತದೆ. ಯಾರಾದರೂ ಕಷ್ಟ ಅಂತ ಕೇಳ್ಕೊ ಬಂದ್ಬಿಟ್ರೆ ನನ್ನ ಮನ್ಸು ತಡೆಯಕ್ಕಿಲ್ಲ ಕಣ್ರಲ್ಲ. ಅದಕ್ಕೆ ಸಾಲ ಕೊಟ್ಬಿಡ್ತೀನಿ. ಅದನ್ನೇ ನೀವು ತೆಪ್ಪು ಅಂತ ಹೇಳ್ತೀರಾ? ಈ ಮನ್ಸತ್ತೋ ಇಲ್ವೇನ್ರಲ್ಲ ನಿಮ್ಗೆ? ಹಂಗಾರೆ ಈ ಜನ್ಮದಲ್ಲಿ ನೀನ್ ಬಾಕಿ ಬರಲ್ಲ ಅನ್ಸ್ತದೆ. ಹಂಗೇನಾನ ನಿನ್ನ ಬಾಕಿ ದುಡ್ಡು ಬರಬೇಕು ಅಂತಂದ್ರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿ ತಾಯಿನೇ ನಮ್ಮ ಅಂಗಡಿ ಒಳಿಕೆ ಬಲಗಾಲಿಟ್ಟು ಬರಬೇಕು. ನೀನು ಬಾಕಿ ದುಡ್ಡನ್ನ ವಸೂಲಿ ಮಾಡಿಕೊಡ್ಬೇಕು ಆಟಯ್ಯ. ಅದು ಬಿಡಿ, ಟಿವಿನಾಗೆ ಪೇಪರ್ನಾಗೆಲ್ಲ ಕೇಳ್ಕೊಂಡ್ರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬತ್ತೈತೆ ಕಣ್ರಲ್ಲ. ಪ್ರತಿ ಸಲದಂಗೆ ಮಾವಂಗೆ ಮನೆಗೆ ಹೋಗ್ಬಿಟ್ಟು ಎಬ್ಬೆಟ್ ಹೊತ್ಸಿ ಓಟ್ ಹಾಕ್ಸ್ಬೇಕು, ಗೊತ್ತಲ್ಲ? ಅಣ್ಣೋ, 300 ಮನೆ ಅವೆ. ಹೆಂಗಣ ಆಯ್ತದೆ? ಅದಕ್ಕೆ ಬೇರೆ ಕೆಲಸ ಮುಗಿಸ್ಬೇಕು. ಏನಣ್ಣ ಇದ್ದಕ್ಕಿದ್ದಂಗೆ ಮೀಸೆ ತಿರ್ಸ್ತಿದ್ಯಾ? ಅದೇ ಕಣ್ರಲ್ಲ, ನನ್ ಹೇಳೋ ವಿಷಯ ಕೇಳ್ಬಿಟ್ರೆ ನೀವು ಮೀಸಿ ತಿರುತ್ತೀರಾ, ಗೊತ್ತಾಗ್ಲಿಲ್ವಾ? ಹೇಳ್ತೀನಿ ನೋಡ್ರಲ್ಲ. ನಮ್ಮ ಮಾವ ಇರೋ ಗಂಟ ಈ ಊರಿಗೆ ನಮ್ಮ ಮಾವನೇ ಅಧ್ಯಕ್ಷ. ಮಾವ ಆದ್ಮೇಲೆ ನಮ್ ಪರ್ಸು ಅಧ್ಯಕ್ಷ ಆಯ್ತಾನೆ. ಅದಾದ್ಮ್ಯಾಕೆ ನಮ್ ರತ್ನವನ್ ಮಗ ಆಯ್ತಾನೆ. ಲೇ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಆದ್ರೆ ಈ ಊರಿಗೆ ಅಧ್ಯಕ್ಷ ಆಗೋದು ಅದೇ ಮಗಿನೇ. ಆ ಮಗಿ ಅಧ್ಯಕ್ಷ ಆಯ್ತದೆ ಅಂದ್ರೆ ಆ ಮಗಿ ಮಾವನಾಗಿ ನನ್ಗೆ ಎಷ್ಟು ಹೆಮ್ಮೆ ಪಡಬೇಡ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅವ್ರ ಜೊತೆ ಇರೋ ಚಮಚ 3 ಜನಕ್ಕೂ ಈ ಡಾಕ್ಟರ್ ಪಾರ್ವತಿ ಮಾಡುವ ನಮಸ್ಕಾರಗಳು. ಮೇಡಮ್, ಮೇ ಮುಗ್ದು ಜೂನ್ ಜುಲೈಯೂ ಶುರುವಾಗಿ ಹೋಗ್ತಿದೆ. ಪ್ಲೀಸ್ ಸರ್, ತೊದಲಿಸ್ಬೇಡಿ. ಪಾಪ ಮಗು ಅನ್ಸ್ಬಿಡ್ತೀರಾ ನಂಗೆ ನೀವು. ಪಾರ್ವತಿ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಹೋಗ್ತಾ ಇರೋ. ಆಫೀಸಲ್ಲಿ ಕೂತ್ಕೊಂಡು ಜನಸೇವೆ ಮಾಡಬೇಕಾಗಿರೋ ಅಧಿಕಾರಿ ಇಲ್ಲಿಗೆ ಬಂದು ಎಲೆಕ್ಷನ್ ಡೀಲ್ ಮಾಡ್ತಿದ್ದಾರೆ ಅಂತಂದ್ರೆ
ಓಟ್ಗೂ ನೋಟ್ಗೂ ನಂಟು ಮಾಡಿ ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಛೀ, ನಾಚಿಕೆ ಆಗ್ಬೇಕು ನಿಮ್ಗಳ ಯೋಗ್ಯತೆಗಿಷ್ಟು. ಅಲ್ಲಯ್ಯ, ಭ್ರಷ್ಟಾಚಾರ ಮಾಡದೆ ಹೋದ್ರೆ ನಿಮ್ಮನೆ ಒಲೆ ಉರಿಯಲ್ವಾ? ಇಲ್ಲ, ಲಂಚದ ದುಡ್ಡು ನೆಕ್ದೇ ಹೋದ್ರೆ ನಿಮ್ಮ ಜೀವನದ ಮೇಲೆ ಕಾಣಲ್ವಾ ನಿಮಗೆ? ಏನಪ್ಪ, ನನಗೊಂದು ಅನುಮಾನ, ನಿನ್ನ ತಾಯಿ ಎದೆ ಹಾಲು ಕುಡ್ದು ಅದಕ್ಕೂ ಲಂಚ ಕೊಡ್ತಿದ್ಯಾ ಹೆಂಗೆ? ಪಾರ್ವತಿ, ಹಾಂ, ನಾನೇ, ನನ್ನ ಹೆಸರೇ ಅದು. ಸುಮ್ಮನೆ ಕಿರ್ಚ್ಕೋಬೇಡ. ನಮ್ಮ ಅಜ್ಜಿನೇ ಹೇಳಿದ್ದಾರೆ ನೀವೆಂಥ ದೊಡ್ಡ ಅವತಾರ ಪುರುಷ ಅಂತ. ನೀವು ಸುಮ್ಮನೆ ಚಾಚಾ ಥರ ಕೂತ್ಕೊಂಡ್ಬಿಟ್ರೆ ನೀವೇನು ಒಳ್ಳೆಯವನಾಗ್ಬಿಡಲ್ಲ. ನಿಮ್ಮನ್ನು ಆಮೇಲೆ ವಿಚಾರಿಸ್ಕೋತೀನಿ. ರೇ, ಈ ಸಾಹೇಬ್ರು ಇವರಿದ್ದಾರಲ್ಲ, ಇವರು ಮೇನ್ ಪ್ರಿಯಾರಿಟಿ ಥರ ಕಾಣಿಸ್ತಿದ್ದಾರೆ. ಮೊದಲು ಇವ್ರನ್ನ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಸಾಹೇಬ್ರೆ, ನೀವು ಅದೇ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದ್ರ ವಿಡಿಯೋ ನಾನು ತಗೊಂಡಿದ್ದೀನಿ. ಎದನ್ನೇನಾದರೂ ಮೇಲಧಿಕಾರಿಗಳಿಗೆ ತೋರಿಸಿದ್ರೆ ನೀವೇನು ಜೈಲಿಗೆ ಹೋಗ್ಬೇಕಾಗಿಲ್ಲ ಪಾಪ, ಅವರೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಯ್ಯೋಯ್ಯೋ, ನಿಮ್ಮೊಬ್ಬರನ್ನೇ ಅಲ್ಲ, ನಮ್ಮಪ್ಪ ಅವ್ರ ಚಮಚ. ಏನಂತೀರಾ?